ಅವ್ವ ನೀ ಈಗ ಸದ್ಯಕ್ಕೆ ಹೋಗ್ಬಾ ಏನು, ನಾನು ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಈಗ ಸದ್ಯಕ್ಕೆ ನನ್ನ ಗಂಡ ಹೂ ಅನ್ವಲ್ಲ. ಏನು ಅತ್ತಿಯವರು ಊರ್ಗುಂಟ್ರಿ? ಹಾಂ ಹಾಂ, ಊರಿಗೆ ಹೊಂಟಪ್ಪ. ಮತ್ತೇನು ಮಾಡೋದು, ಇಲ್ಲಿದ್ದರ ಇದ್ದೇನು ಮಾಡೋದು. ಅದಕ್ಕೆ ಅಲ್ಲಿ ಮಳೆ ಒಂದು ಹಿಡ್ದೈತಿ, ಅಲ್ಲಿ ಮನೆ ಕಡೆ ಯಾರೂ ಇಲ್ಲ, ಅದಕ್ಕೆ ಸ್ವಲ್ಪ ಹೋಗಿ ಬರ್ತೀನಿ. ಮತ್ತೆ 4 ದಿನ ಬಿಟ್ಟು ಬೇಕಾದ್ರೆ ಬರೋದಾದ್ರೆ ಬರ್ತೀನಿ. ಇರ್ಲಿ ಆರಾಮಾಗಿ ನಿಧಾನವಾಗಿ ನಿಮ್ ಕೆಲಸ ನೀವು ಮಾಡ್ಕೊರಿ ಪಾಪ. ಮತ್ತೆ 4 ದಿನ ಬಿಟ್ಟು ಬರ್ತೀನಿ ಅಂತೇಳಿ ಅವಸರ ಮಾಡ್ಕೊಂಡ್ ಬರಕೋಬೇಡ್ರಿ ಪಾಪ. ಅಲ್ಲಿ ಏನೇನ್ ಕೆಲ್ಸದವ ಏನೋ ಇನ್ನೂ ಎಷ್ಟೆಷ್ಟು ಹಾಳು ಮಾಡೋದು ಐತೆ, ಏನೋ ಉದ್ದಾರ ಮಾಡೋದು ಅದೆಲ್ಲ ಮುಗಿಸ್ಕೊರಿ. ಹಾಂ ಹಾಂ, ಸರಿ ಸರಿ. ಹುಷಾರ್ ಮಗಳ ಏನ್ವಾ? ಹೇಳ್ರಿ ನೀವರ ಹುಷಾರಿ ಅಂತ ಹೇಳಿ. ಸ್ವಲ್ಪ ನೀವು ಬುದ್ಧಿ ಹೇಳಿದ್ರೆ ತಲೆಯಾಗ ಹೋಗೋದು. ಯಾಕಂದ್ರೆ ನೀವ್ ಏನೇ ಹೇಳಿದ್ರು ಕೇಳ್ತಾಳಕ್ಕೆ, ನಾವೇನಾದ್ರು ಹೇಳಿದ್ರೆ ತಲೆಯಾಗೇ ಹೋಗೋದಿಲ್ಲ. ಅದಕ್ಕೆ ನೀವೇ ಒಂಚೂರು ಹೇಳ್ಬೇಕು. ಹೇಳೇನಿ. ನೀವ್ ಹೇಳಿರಿ ಬಿಡ, ಹೇಳಿರಿ ನಂಗೆಲ್ಲ ಗೊತ್ತಾತ. ಯಾಕ್ರಿ ಹಂಗ್ ಮಾತಾಡ್ತೀರಿ ವ್ಯಂಗ್ಯವಾಗಿ? ಏನ್ ಹೇಳ್ಬಾರ್ದು ಹೇಳ, ನಮ್ಮವ್ವ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದು. ಹೌದ್ರಿ ಹೇಳ್ಯಾರ. ಅಲ್ಲ ಪಾಪ ಅವಳು ಓದಾಳೆ, ಅದಕ್ಕೆ ಡ್ಯೂಟಿ ಮಾಡ್ಬೇಕಂತ ಆಸೆ. ನೀವು ಸ್ವಲ್ಪ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ದುಡಿದ್ರೆ ಯಾರನ್ನ ಕೆಡಿಸ್ತೈತಿ ಹೇಳ್ರಿ? ಹಾಂ, ಈ ಹೆಚ್ಚಿಗೆ ಸ್ಯಾಲ್ರಿ ತರಕತ್ರ ಮನೆಗೆ ಒಂದು ಎದಕ್ಕರ ನೀವು ಖರ್ಚು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಸೇವಿಂಗ್ಸ್ ಮಾಡ್ಕೋಬೋದಲ್ಲ. ನಾಳೆ ಎದಕ್ಕರ ಫ್ಯೂಚರಿಗೆ ಯೂಸ್ ಆಕೈತಿ. ಮನ್ಯಾಗ ಓದಿ ಬರ್ದು ಇಷ್ಟೆಲ್ಲ ಕಲ್ತು ಮನ್ಯಾಗಿದ್ರೆ ಎದಕ್ಕೆ ಬಂತ ಹೇಳ್ರಿ? ಅತ್ತಿಯವರೇ, ಅವತ್ತೇ ನಾನು ಹೇಳಿದ್ದೆ. ನಾನಕ್ಕಿಗೆ ಮೊದ್ಲೇ ಹೇಳೇನಿ ಏನಂತ, ಡ್ಯೂಟಿಗೆ ಹೋಗಂಗಿಲ್ಲ, ನನಗೆ ಮನೆಯಾಗಿರೋಂಥ ಹೆಂಡತಿ ಬೇಕಾಗಿರೋದು. ಅದಂದ್ರೆ ನೀ ನನ್ನ ಲವ್ ಮಾಡು, ಇಲ್ಲ ಮಾಡಕ್ ಹೋಗ್ಬೇಡ. ಈಗೂ ನಿನ್ಗೆ ಇನ್ನೊಂದು ಅವಕಾಶ ಐತಿ, ಮದ್ವೆ ಆಗೋವರೆಗೂ ಕೇಳೇನಿ. ಅವಾಗ ಇಲ್ಲ ನನಗೆ ನೀವಂದ್ರೆ ಇಷ್ಟ, ನಾನು ಯಾವ ಡ್ಯೂಟಿಗೂ ಹೋಗುದಿಲ್ಲ, ಕೆಲ್ಸಕ್ಕೆ ಹೋಗಲ್ಲ, ಮನೆಯಾಗಿರ್ತೀನಿ ಅಂದ್ಮೇಲೆ ಮದ್ವೆ ಮಾಡ್ಕೊಂಡಿದ್ದು. ಏನ್ರಿ, ನನಗೇನು ಈಕಿನ್ನೇ ಮದ್ವೆ ಮಾಡ್ಕೋಬೇಕಂತಾನೂ ಇದ್ದಿದ್ದಿಲ್ಲ. ಅವತ್ತ ಇವಳು ಇಷ್ಟ ಆಮೇಲೆ ಅವಳಾಗೆ ಒಪ್ಕೊಂಡಿದ್ದಕ್ಕೆ ನಾನು ನಮ್ಮ ತಾಯಿ ತಂದೆ ಕರ್ಕೊಂಬಂದು ಕನ್ಯೆ ನೋಡಿ ಶಾಸ್ತ್ರ ಪ್ರಕಾರ ಮದ್ವೆ ಮಾಡ್ಕೊಂಡಿದ್ದು. ಹ್ಞೂ ನೀವು ಹೇಳಿದ್ರಿ. ಅಕ್ಕಿಗಾರ ಏನು, ಅಕ್ಕಿ ಈಗ ಯಾಕೋ ಅನ್ನಿಸ್ತೈತಿ, ಆ ಒಂದು ಹೆಂಡತಿ ಆಸೆನ ಗಂಡನೆಲ್ಲ ಈಡೇರಿಸ್ಬೇಕಾಗಿರೋದು. ನೋಡ್ರಿ, ಆಕೇನು ಕೇಳಬಾರ್ದು ಕೇಳ್ತಿಲ್ಲ, ಹೇಳ್ಬಾರ್ದು ಹೇಳ್ತಾ ಇಲ್ಲ. ಅದಕ್ಕೆ ನೋಡ್ರಿ ಏನು ಮಾಡ್ತೀರಿ, ನಿಮಗೆ ಬಿಟ್ಟಿದ್ದು. ನಾನು ನನ್ನ ನಿರ್ಧಾರ ಹೇಳೇನಪ್ಪ, ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ಅಂತೇಳಿ. ಸರಿ, ನೀವು ಮತ್ತೆ ಎಷ್ಟು ಹೇಳಿದ್ರು ಇದು ಮಾಡ್ತಿಲ್ಲ ಅಂದಮೇಲೆ ನಿಮಗೇನು ಇಷ್ಟನೋ ಅದನ್ನೇ ಮಾಡ್ರಿ, ಮತ್ತೇನು ಮಾಡೋದು. ಸರಿ ಐತಿರ, ಹಂಗಾರೆ ನೀವು ಹೋಗ್ಬರ್ರಿ, ನನ್ನೊಂದು ಸ್ವಲ್ಪ ಕೆಲಸ ಐತಿ. ಮಾವಾರ್ಗೂ ನಾ ಕೇಳಿದೆ ಅಂತ ಹೇಳ್ಬಿಡ್ರಿ. ಇಲ್ಲಪ್ಪ, ಅವ್ರು ನನ್ನ ಜೊತೆ ಮಾತಾಡಲ್ಲ. ಇಬ್ರು ಅವ್ರು ನಾನು ಜಗಳ ಮಾಡ್ಕೊಂಡಿವಿ, 1 ತಿಂಗಳಾತ. ನಾನಂತರ ಅವ್ರು ಮಾತಾಡ್ಸಿಲ್ಲ. ನೀ ಏನಾರ ಹೇಳೋದು ಕೇಳೋದಿದ್ರೆ ಅವ್ರಿಗೆ ಫೋನ್ ಮಾಡ್ಬಿಡು ಡೈರೆಕ್ಟಾಗಿ. ಯಾಕಂದ್ರೆ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಳಕತ್ರ ಸುಮ್ಮನೆ ಅಂತವ್ರು ಕೊಟ್ಟು ಹೊಂದಾಣಿಕೆ ಮಾಡ್ಕೊಂಡು ಉಪಯೋಗಿಲ್ಲ. ಹೌದಾ, ನಾನೇನು ಕೆಟ್ಟದ್ದೇನು ಹೇಳಿಲ್ಲ, ಒಳ್ಳೇದೇ ಹೇಳಿನಿ. ಆದ್ರೆ ಅವ್ರಿಗೆ ಅದು ಇಷ್ಟ ಇಲ್ಲ ಅಂದಮೇಲೆ ಏನು ಮಾಡೋಕ್ಕಾಕೈತಪ್ಪ. ಅದಕ್ಕೆ ನನ್ನ ಪಾಡಿಗೆ ನಾನು ಇದೀನಿ. ಈಗ ಅವ್ರಿಗೂ ಅದೇ ಬೇಕಾಗಿತ್ತ ಏನೋ, ಅವ್ರ ಪಾಡಿಗೆ ಅವ್ರು ಅದಾರ. ಅದಕ್ಕೆ ನಾ ತಲೆನೇ ಕೆಡಿಸ್ಕೊಂಡಿಲ್ಲ ನೋಡಪ್ಪ. ಅಲ್ಲ, ಹಂಗಾರೆ ನೀವು ಮಾವ ಜೊತೆ ಮಾತಾಡ್ತಿಲ್ಲ, ಈ ವಿಷಯ ನಂಗೆ ಹೇಳೇ ಇಲ್ಲಲ್ಲ, ಈಗಿನೂ ಹೇಳಿಲ್ಲ. 1 ತಿಂಗಳ ಮೇಲಾತ ಏನಪ್ಪ. ಒಟ್ಟಿನಲ್ಲಿ ಒಂಥರ ಸರಿ. ನೋಡ್ರಿ, ಜಗಳ ಸುಮ್ಮನೆ ಮುಂದುವರ್ಸೋದ್ಕಿಂತ ಇದ್ದನ್ನ ಅಲ್ಲೇ ಸಮಾಪ್ತಿ ಮಾಡ್ಕೊಂಡು ಈ ಇಳಿ ವಯಸ್ಸಿನಾಗ ಮುಂದುವರಿಯೋದು ಒಳ್ಳೇದು. ನೋಡ್ರಿ, ನಿಮ್ಗೆ ಹೆಂಗೆ ಅನ್ಸುತ್ತೆ ಹಂಗೆ ಮಾಡ್ರಿ. ನನಗೆ ಅಡ್ಜಸ್ಟ್ ಆದ್ರಪ್ಪ, ನಾನು ಅವ್ರಿಗೆ ಅಡ್ಜಸ್ಟ್ ಆಗಂದ್ರೆ ಆಗಂಗಿಲ್ಲ. ಏನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಕಂದ್ರೆ ನಂಗೆ ಆಗಂಗಿಲ್ಲ. ಅಲ್ಲ, ಎಲ್ಲ ಅವ್ರು ಹೇಳ್ದಂಗೆ ಆಗ್ಬೇಕು, ಯಾಕೆ ನಾವು ಹೇಳ್ದಂಗೆ ಆಗ್ಬೇಕಲ್ಲ. ಅಂದಮೇಲೆ ಯಾಕೆ ಸುಮ್ಮನೆ ಅವ್ರ ಜೊತೆ ನಾವು ತಲೆ ಕೆಡಿಸ್ಕೋಬೇಕು ಅಷ್ಟೊಂದು? ಓ ಹೌದೌದು, ಅದು ಕರೆ ಏನ್ರಿ. ಸರಿ, ನಾನು ಹಂಗಾರೆ ಬರ್ತೀನಿ ರೀ. ತಾನೇ ನೆಟ್ಟಗಿಲ್ಲ, ಇಂಥ ಮಗಳಿಗೆ ಏನು ಬುದ್ಧಿ ಹೇಳ್ತಾಳೆ ಪುಣ್ಯಾತ್ಕಿತ್ತಿ. ಹಿಂಗಾದ್ರೆ ಮುಗಿದೋದು ಕತಿ. ನೋಡ್ದೆ ನಿನ್ನ ಗಂಡ ಎಷ್ಟು ಗಾಂಚಲಿ ಒಳಗೆ ಮಾತಾಡ್ತಾನ. ಅಲ್ಲ, ಏನು ಹೇಳ್ಬಾರ್ದು ಹೇಳ್ತವಂಗ. ಅಯ್ಯೋ ದೇವ್ರೇ, ನಿನ್ನಂತೆಲ್ಲ ಹಿಂಗೆ ಮಾತಾಡ್ದವ್ರು ಇನ್ನು ನನ್ನಂತೆಲ್ಲ ಹೆಂಗೆ ಮಾತಾಡ್ತಾರೆ ನೀನೇ ವಿಚಾರ ಮಾಡವ. ನಂಗಂತೂ ಸಾಕಾಗ್ಬಿಟ್ಟತಿ. ಏನಾರ ಹೇಳಂಗಿಲ್ಲ ಕೇಳಂಗಿಲ್ಲ, ಓದ್ರಾಕೆ ಬರ್ತಾರ. ಅದ್ರಾಗ ಅವರು ಓದಾಳಲ್ಲ, ನಡಕ್ ಬಂದೇ ಬಿಡ್ತಾಳ. ಹಂಗ ಏನಾರ ಮಾತಾಡಂಗಿಲ್ಲ, ಹಂಗ ಬಂದ ಬಿಡ್ತಾಳ ನಡಕ್ಕೆ. ಯಾಕ ಅದ್ಯಾಕಂಗ ಇದು ಯಾಕೆ ಹಿಂಗ ಅಂತೇಳಿ ಗೊತ್ತನ. ಸುಮ್ಮನೆ ಏನು ಅನ್ನಕ್ಕೆ ಬಾರ್ದು ಆಡಕ್ಕೆ ಬಾರ್ದು ನಂಗೆ ಆಗೈತೆ ನನ್ನ ಬಾಳೆ. ಗೊತ್ತನ, ಎಲ್ಲ ನೀನು ಮಾಡಿದ್ದೆ. ಅವತ್ತು ಹೇಳಿದೆ ನಿಂಗೆ ಅಂತ ಚಂದ, ನಾನೇ ಒಂದು ಒಳ್ಳೆ ಹುಡುಗನ ನೋಡ್ತೀನಿ ಬಿಡು, ಮದುವೆ ಮಾಡ್ಕೊ ಅಂತೇಳಿ. ಬೇಡ, ನಾನು ಒಂದು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಏನು ಕಾಲೇಜ್ನಾಗ ಕಂಡ್ಯೋ ಏನೋ ಪುಣ್ಯಾತ್ಗಿತ್ತಿ. ಅವನಿಗೆ ಬೇಕಾಗಿರೋದು ಬರೀ ಹೆಂಡತಿ ಅಲ್ಲ, ಹೌಸ್ ವೈಫ್, ಮನೆ ಒಳಗಿದ್ದು ಬಾಳೆ ಮಾಡೋಕ್ಕೆ ಬೇಕಾಗಿರೋದು. ಗೊತ್ತಾ? ಅವತ್ತೇ ಹೇಳಿದೆ ನಿಂಗೆ, ಅವ ನಾಳೆ ನೀ ಕೆಲ್ಸಕ್ಕೆ ಹೋಗಿ ಅಂದ್ರೆ ಜಗಳ ಮಾಡ್ತಾನೆ ನೋಡು ಅಂತೇಳಿ. ನೀನು ಎಲ್ಲಿ ಕೇಳ್ತಿ ನನ್ನ ಮಾತು? ದೊಡ್ಡ ಏನಂಗೆ ಹೇಳಿದ್ದನ್ನ ಮಾತು ಮಾತ್ರ ಕೇಳೋದೇ ಇಲ್ಲ. ಅವತ್ತು ಅಂದೆ ಅವ, ಆದರೆ ಇಲ್ಲಿ ಪರಿಸ್ಥಿತಿ ಹಿಂಗಿರ್ತದಂತ ನನಗೇನು ಗೊತ್ತು ಹೇಳು? ಯೋ, ಇಲ್ಲಿ ನನಗೆ ಬೆಲೆ ಇಲ್ದಂಗೆ ಅಕ್ಕತ್ತಂತ ಯಾರಿಗೆ ಗೊತ್ತಿತ್ತವ ಆತಾಗ. ಕೆಲವು ನನ್ನ ಫ್ರೆಂಡ್ಸ್ ನೋಡ್ತೀನಲ್ವ, ತಡಾಕೆ ಇಲ್ಲ. ಅತ್ತಿ ಮಾವನ್ ಬಿಟ್ಟು ಗಡಗಡ ಬೇರೆ ಮನೆ ಮಾಡ್ಕೊಂಡು ಎಷ್ಟು ಚಲೋ ಇರ್ತಾರೆ, ಎಲ್ಲೆಲ್ಲೆಲ್ಲ ಹೋಗಿರ್ತಾರೆ. ನನ್ನ ಮನೆಗೆ ಸ್ವತಂತ್ರ ಇಲ್ಲ, ಇಷ್ಟೇ ಉದ್ದ ಬೆಳೆದಾರ, ಇನ್ನೂ ಅವ್ರವ್ನ ಮಾತು ಕೇಳ್ತಾರೆ. ಅಯ್ಯೋ, ನನಗಂತೂ ಇವ್ರನ್ನ ಹೆಂಗೆ ಚೇಂಜ್ ಮಾಡೋದನ್ನೋದೇ ಗೊತ್ತಾಗೋಲ್ತು. ಎಲ್ಲ ರೀತಿ ಒಳಗೂ ಟ್ರೈ ಮಾಡಿದೆವ, ಏನೂ ಆಗ್ತಿಲ್ಲ. ಇನ್ನೂ ಟ್ರೈ ಮಾಡ್ತಾನೇ ಇರು, ವರ್ಷಗಟ್ಟಲೆ ಆದರೂ ಮದುವೆ ಆಗಿಲ್ಲ ಬಂದು. ಅದು ಏನು ಟ್ರೈ ಮಾಡ್ತಾ ಇದೆಯಾ ದೇವರಿಗೆ ಗೊತ್ತು. ಸರಿ, ನಾ ಹೋಗ್ತೀನಿ. ಏನಿದ್ದು ಫೋನ್ನಾಗೆ ಮಾತಾಡ್ತೀನಿ. ನಿಮ್ಮ ಮನ್ಯಾಗ ಗಾಡಿಗೂ ಕಿವಿ ಅದಾವ ಅದಕ್ಕೆ. ಸರಿ. ಆಮೇಲೆ ಇನ್ನೊಂದು ವಿಚಾರ, ನಿನ್ನೆ ಆಕೆ ಅಂದ್ಲಲ್ಲ ಅವ್ರ ತಂಗಿನೇ ಕೊಟ್ಟು ಮದುವೆ ಮಾಡಬೇಕು ಅಂಥೇಳಿ, ಏನೋ ನೋಡೋದು. ಅದು ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಏನೋ ದುರುದ್ದೇಶ ಇಟ್ಕೊಂಡೇ ಆ ಕೆಲಸ ಮಾಡ್ತಾಯಿದ್ದಾರೆ. ಏನಂತ ಸ್ವಲ್ಪ ವಿಚಾರ ಮಾಡು. ಏನೋ
ಸರಿ ಆಯ್ತು. ಅಲ್ಲ ಇನ್ನೊಂದು ವಿಚಾರ, ಆಕಿನೂ ಓದಿಲ್ಲ ಈಕಿನೂ ಓದ್ಲಾರ್ದಕ್ಕೆ ಬಂದರೆ ನಂದು ಇನ್ನೂ ಇಲ್ಲಿ ಓದಕ್ಕೆ ಅಂತೇಳಿ ಇನ್ನೂ ಜಾಸ್ತಿ ಇರ್ತತವ ಹೈ ಲೆವೆಲ್. ಸುಮ್ಮನಿರು ನೀನು, ಅವ್ರ ಕಡೆ ರೊಕ್ಕನೂ ಇಲ್ಲ, ಇತ್ತಾಗ ಜಾಸ್ತಿ ಓದ್ಯಾರ ಅದೂ ಇಲ್ಲ, ಹಿಂಗೆ ಮನೆ ಮುಸ್ರಿ ತಿಕ್ಕೊಂಡಿರಕ್ಕೆ ಇನ್ನೊಬ್ಬಕ್ಕೆ ಬಂದಂಗಕತ್ತ ಅಷ್ಟೇ. ಅದಕ್ಕೆ ನೀನು ಯಾಕೆ ತಲೆ ಕೆಡ್ಸ್ಕೊತಿ? ಅವಳ ಹತ್ರ ಬಿಡಪ್ಪ, ಇನ್ನೂ ಆಸ್ತಿ ಭಾಳ ಐತಿ. ಅಯ್ಯೋ ಅದೇನೋ ಓದಿ ಕಡ್ದು ಕಟ್ಟಿ ಹಾಕ್ಬಿಟ್ಟಾಳ ಅನ್ನಂಗೆ ಹೆದರ್ತಾದಿ. ಈಕೇನು ಕಮ್ಮಗೋದಾಳ? ಈಕೆ SLC ಆಕೆ ಸೆಕೆಂಡ್ ಇಯರ್ ಅಷ್ಟೇ. ಏನು ಕಿಸಿದ ಬಗ್ತಾವ. ಸುಮ್ಮನಿರು ನೀ ತಲೆ ಕೆಡ್ಸ್ಕೊಬೇಡ. ಆಕಿನೇ ಬರಲಿ ಈ ಮನೆ ಸೊಸೆ ಆಗಿ. ಎರಡು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾವೆ, ಹೌದಿಲ್ಲ? ಹಂಗಂತೀಯ? ಏನ ಹಳ್ಳಿವು ಸ್ವಲ್ಪ ಜೋರು ಭಾಳ, ಏನ ನಮ್ಮಂಗೆ ಒಳ್ಳೆತನ ಸೂಕ್ಷ್ಮ ಇರಲ್ಲ ಅವರು, ಏನ ಹುಷಾರಿ. ನಮ್ಮ ಮೇಲೆ ಹುರಿದು ಮುಕ್ತಾರ, ಹುಷಾರಿ. ಏನಾದರೂ ಅವಳು ಜೋರು ಹಾಕಿ ಅಂತೇಳಿ ಇರ್ತದೆ, ನನಗೇನು ಮಾಡಲ್ಲ, ನೀ ತಲೆ ಕೆಡ್ಸ್ಕೊಡು ಸುಮ್ಮನಿರು. ಸರಿ ನೀ ಹೋಗಿ ಬಾವ. ಬಾಯ್ ಮಾಮ್. ರೀ ನಿನ್ನೆ ಈರಮ್ಮ ನಾನು ಕೇಳಿದ್ಲು, ನಮ್ಮ ತಂಗಿನ ಈ ಮನೆಗೆ ಸಸಿ ಮಾಡ್ಕೋತೀರನ ಅಂತ. ಏನು ಮಾಡೋದು? ಒಂದೇ ಮನೆಯಿಂದ ಎರಡೆರಡು ಕನ್ಯೆ ಯಾಕೋ ಬೇಡ ಅಂತ ಅನ್ನಿಸ್ತತಿ. ನಿನಗೆ ಹೆಂಗೆ ಅನ್ನಿಸ್ತತಿ? ಅಲ್ಲ ಹೆಂಗೆ ಅನ್ನಿಸ್ತತಿ ಅಂದರೆ, ಅಲ್ಲ ಈಗ ನೇರವಾಗಿ ಬೇಡ ಅಂದ್ಬಿಟ್ರೆ ಅವ್ರಿಗೂ ಸಿಟ್ಟು ಬರ್ತೈತಿ. ಹಂಗಂತೇಳಿ ಇರಲಿ ತಗೋ ಅಂತಂದ್ರೆ ನಮಗೂ ಇಷ್ಟ ಇಲ್ಲ. ಏನು ಮಾಡೋದ ಗೊತ್ತಾಗೋಲ್ತು. ನೋಡು, ಅನಿವಾರ್ಯತೆಯಿಂದ ನಾವು ಸುಮ್ಮನೆ ಬೇಡ ಬೇಕು ಅಂತ ಅನ್ಕೊಳ್ಳೋದು ಬೇಡ. ಏನ ಬೇಕಾದ್ರೆ ಒಂದ್ಸಲ ನಿನ್ನ ಮಗನ ಕರೆದು ಕೇಳು. ಅವ್ನು ಏನಾರ ಹುಡುಗಿ ನೋಡ್ಯಾನ, ಹುಡುಗಿ ಏನಾರ ಗೊತ್ತು ಅನ್ನೋದಿದ್ರೆ ಮಾಡ್ಕೋಬೋದಮ್ಮ, ಏನು ಪರವಾಗಿಲ್ಲ ಅನ್ನೋದಿದ್ರೆ ಅವನಿಷ್ಟ ಅಲ್ವ. ಅಥವಾ ಬೇಡ ಬೇಡ ಅನ್ನೋದಿದ್ರೆ ಬೇಡ. ನಾವು ಸುಮ್ಮನೆ ಯಾಕೆ ಬೇಡ ಬೇಕು ಅನ್ನೋದು? ಅಕಸ್ಮಾತ್ ಚಂದಿದ್ಲು, ಒಳ್ಳೆ ಹುಡುಗಿ ಆಗಿದ್ರೆ ಮಾಡ್ಕೊಳ್ಳಿ. ಯವ್ವ ಏನು ಬೇಕಾರ್ದಂತ? ಬಂದೇನ? ಏನಿಲ್ಲಪ್ಪ, ನಿಮ್ಮ ಅತ್ತಿಗೆಮ್ಮ ಅಂದ್ರೆ ದೊಡ್ಡ ಅತ್ತಿಗೆಮ್ಮ, ಸಣ್ಣ ಅತ್ತಿಗೆಮ್ಮ ಅಲ್ಲ, ದೊಡ್ಡ ಅತ್ತಿಗೆಮ್ಮ ಕೇಳಾತಿದ್ಲ. ಅವ್ರ ತಂಗಿನೇನ ನೀನು ಕೊಡ್ಬೇಕಂತ ಅವ್ರ ಆಸೆ ಅಂತೆ. ಹೆಂಗ ನಿಂಗೆ ಇಷ್ಟನ ಮಾಡ್ಕೊಳಕ? ಅವ್ರ ತಂಗಿನ? ಅದೇ ಮದ್ವೆಗ ಒಂಥರ ಕರ್ಗೆ ಒಂಥರ ಅಷ್ಟೇ ನೋಡಕ್ಕೆ, ಅಲ್ಲ ಕರ್ಗೆ ಅಂತಲ್ಲ, ಒಂಥರ ಇದ್ಲಲ್ಲ ಆಕಿನ? ಏ ಹಂಗೆಲ್ಲ ಅನ್ಬಾರ್ದ. ನಿಂಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅನ್ನ, ಇಷ್ಟ ಆಯ್ತಂದ್ರೆ ಇಷ್ಟ ಆಯ್ತನ, ಅದನ್ನ ಬಿಟ್ಟು ಹಂಗೆಲ್ಲ ಮಾತಾಡ್ಬೇಡ. ಆಕೆ ಬೇಜಾರಾಗಲ್ಲ? ಅವ ಬೇಜಾರಾಕೈತೆ ಅಂತೇಳಿ ನಾನು ಸುಮ್ಮನೆ ಮದುವೆ ಮಾಡ್ಕೊಳಕತ್ತೇನ? ಸುಮ್ಮನೆ ಇರವ, ನಂಗೆ ಬೇಡ. ನಾನು ನೋಡೇ ನಾಳಕಿನ್ ಸೆಕೆಂಡ್ ಇಯರ್ ಇನ್ನು ಪೂರ್ತಿ ಆಗಿಲ್ಲ ಅನ್ನಿಸ್ತೈತೆ ನಂಗೆ. ಯಾಕೆ ಏನಾಗೈತ ಗೊತ್ತಿಲ್ಲ. ಅವ ನಂಗೆ ಬೇಡವ. ಏ ಓದೋದು ಮುಗಿದಿದ್ದಕ್ಕೆ ಕೇಳಾಳ, ಇಲ್ಲಾಂದ್ರೆ ಯಾಕೆ ಕೇಳ್ತಿದ್ರ ಅವರು? ನಿಂದೊಂದ ತಗ. ಅಯ್ಯೋ ಏನು ನೋಡೋಣ, ನಂಗೆ ಇಷ್ಟ ಇಲ್ಲವ ನಾವಲ್ಲೇ. ಸರಿ ಆತಪ್ಪ, ನಿಂಗೆ ಇಷ್ಟ ಇಲ್ಲದಲ್ಲ ಹೇಳ್ತಾನೆ ಬಿಡು, ಹೋಲ್ ವಲ್ಲ ಅಂತ ತಗೋರ್ವ ಅಂತೆ. ಅವನ ಮನಸ್ನ್ಯಾಗೂ ಯಾವ್ದಾರ ಹುಡುಗಿ ಐತನ ಕೇಳ ಮತ್ತೆ. ಆಮೇಲೆ ಸುಮ್ಮನೆ ನೀವೇ ತಂದು ಮಾಡಿದ್ರಿ ಅನ್ನೋದು ಬೇಡ. ಅವನು ಅಕಸ್ಮಾತ್ ಅವ್ಗೆ ಯಾವ್ದಾರು ಬೇರೆ ಹುಡುಗಿ ಇಷ್ಟ ಇದ್ರೆ ಬಾಯ್ಬಿಟ್ಟು ಹೇಳೋ ಕೇಳು, ಮದ್ವೆ ಮಾಡೋಣಂತ. ಸುಮ್ಮನೆ ಈ ಪ್ರೀತಿ ಒಬ್ರನ್ನ ಮಾಡೋದು, ಆಮೇಲೆ ಅವರೇ ಬೇಕನ್ನೋದು ಜಗಳ ಜುಟಿ ನಮಗೂ ನೋಡಿ ನೋಡಿ ಸಾಕಾಗೈತಿ. ಅದಕ್ಕೆ ಹಂಗೇನ್ರ ಇಷ್ಟಪಟ್ಟಿದ್ರೆ ಹೇಳನ್. ಸದ್ಯಕ್ಕೆ ಯಾರೂ ಇಲ್ಲಪ್ಪ, ನಂಗೆ ಹಂಗೆ ಯಾರನ್ನೂ ಇಷ್ಟಪಟ್ಟಿಲ್ಲ. ಆಯ್ತಪ್ಪ, ಹಂಗಾರೆ ಏನು ನಾವ ಬೇರೆ ಕಡೆ ನೋಡಿದ್ರ ಆತ ನಿಂಗೆ? ನೋಡ್ರಿ ಅದಕ್ಕೇನಾಗತೈತಿ. ಸರಿ ಆತ್ ಬಿಡಂಗಾರ. ಮತ್ತೆ ಇಷ್ಟಪಟ್ಟಿಲ್ಲ ಅಂದ್ರೆ ಅದೇ ಆಶ್ಚರ್ಯ ಆಗತ್ತತ್ ಬಿಡು ನನಗೆ. ಹೊರಗೆ ಬೇಕಂದಂಗೆ ಕೆಲ್ಸಕ್ಕೆ ಹೋಗಿ ಯಾವ ಹುಡುಗಿನೂ ಸಿಕ್ಕಿಲ್ಲನ? ಅಪ್ಪ ನಾನು ಹೋಗೋದ್ ಕೆಲ್ಸಕ್ಕೆ, ಲವ್ ಮಾಡಕ್ಕಲ್ಲ. ಎಲ್ಲರೂ ಹೋಗೋದು ಕೆಲ್ಸಕ್ಕಪ್ಪ, ಅವಾಗ ಇವೆಲ್ಲ ಹಾಕಿರ್ತಾವ. ಆಗ್ಲಿ ಹೋಗ್ಲಿ ಬಿಡು, ನನ್ನ ಮಗ ನಮ್ಮ ಮೇಲೆ ಜವಾಬ್ದಾರಿ ಬಿಟ್ಟಾನ ಅಂತ ಖುಷಿ ಆಗ್ತಾ ಇತ್ತು ನನಗೆ. ಆತವ್ರಪ್ಪ, ಒಂದು ಒಳ್ಳೆ ಹುಡುಗಿ ಮದುವೆ ಮಾಡೋಣಂತ. ಅವಸರನೂ ಏನಿಲ್ಲಲ್ಲ. ಹುಡುಗಿಯರು ಕಡಿಮೆ ಆಗ್ಬಿಟ್ಟಾರಪ್ಪ, ಏನು ಮಾಡ್ಬೇಕು? ಭ್ರೂಣ ಹತ್ಯೆ ಮಹಾಪಾಪ ಅಂತೇಳಿ ಅಷ್ಟೆಲ್ಲ ಹೇಳ್ಕೊಂತ ಬಂದ್ರು. ಈ ಕೆಲವ್ರು ಏನು ಮಾಡ್ಬಿಟ್ರು, ಹೆಣ್ಮಕ್ಳಂದು ಊಟ್ಲೆ ಅದನ್ನ ತೆಗಿಸ್ಬಿಡೋದು. ಈಗ ಹೆಣ್ಮಕ್ಳು ಬಂದು ಕುಂತೈತಟ್ಟೆ. ಆಯ್ತಪ್ಪ, ಹಂಗಾರೆ ನಾ ಬರ್ಲಾ, ಕೆಲ್ಸ್ಕೊಬರ್ತೇನೆ, ಹೊತ್ತಾತ. ಹುಷಾರ್ ನೋಡ್ಲಾ ಏನ? ಆತವೆ ರೀ. ಹಂಗಾರ ಒಂದು ಈಟ್ ಗಿರ್ಜಿ ಮನೆ ಕಡೆ ಹೋಗ್ಬರ್ತೇನೆ ರೀ. ಬ್ಯಾಸರದಂಗ ಆಗ್ಬಿಟ್ಟತಿ, ಒಂದು ಚೂರು ಅಗಾಡ್ಕೊಂತ ಹೋಗ್ಬಂದೆ ಅಂದ್ರೆ ಸಮಾಧಾನಕತಿ. ಅದೇ ಅಂದೆ, ಯಾಕೆ ಹೆಣ್ಮಕ್ಳು ಮೀಟಿಂಗ್ ಕೂಡಿಲ್ಲಲ್ಲ ಅಂತೇಳಿ. ಒಂದ್ ಸ್ವಲ್ಪ ಏನಾರು ಹೊಟ್ಟೆ ಅಂದ ಮಾತಾಡಿದ್ರೆ ಸಮಾಧಾನ ಕತ್ಬಿಡ್ರಿ. ಇಲ್ಲ ಅಂದ್ರೆ ಒಂಥರ ಬೇಜಾರು ಅನ್ನಿಸ್ತತಿ. ಒಂಚೂರು ಹೋಗಿ ಹಂಗಾತ್ ಹಿಂಗಾತ್ ಅದಾತ್ ಇದಾತ್ ಅಂತೇಳಿ ನಾವು ಒಟ್ಟು ಹೇಳೋದು ಆಕೆ ಒಟ್ಟು ಹೇಳೋದು, ಹಿಂಗೆ ಹೊಟ್ಟೆ ಅಂದ ಹೆಣ್ಮಕ್ಳು ಮಾತಾಡಿ ಒಟ್ಟು ಬೇಸರ ಕಳ್ಕೊತೀವಿ. ನಿಮ್ಮಂತ ಗಂಡಸರು ಏನು ಮಾಡ್ತೀರಿ? ಬಾರ್ನಾಗ ಹೋಗಿ 4 ಮಂದಿ ಕುಟ್ಕೊಂತ ಮಾತಾಡಿ ಒಂದು ಈಟೆ ಹೊಡೆದು ಬಂದು ಮಕ್ಕೋತೀರಿ. ನಾವು ಹೆಣ್ಮಕ್ಳು ಹಿಂಗೆ ಮಾತಾಡಿ ಎಲ್ಲ ಸಮಾಧಾನ ಮಾಡ್ಕೋಬೇಕಾಗಿರೋದು. ಅವ್ರು ನಮ್ಗೆ ಹೇಳ್ತಾರ, ನಾವು ಅವ್ರಿಗೆ ಹೇಳೋದು ಅಟ್ಟೆ, ಹೌದಿಲ್ಲ? ಆಯ್ತಾಯ್ತು, ಹೋಗಿ ಮಾತಾಡೋಗ್ರಿ. ಅದೇನು ಮಾತಾಡ್ತೀರ? ಅದೇನು ಹೋಗ್ರಿ. ಆದ್ರೆ ನಿಮ್ಮ ಹೆಣ್ಮಕ್ಳದಾಗ ಆರಾಮ್ ನಮ್ಮಂಗೆ ಏನು ಕಷ್ಟಪಟ್ಟು ದುಡಿಬೇಕನ್ನಂಗಿಲ್ಲ, ಏನಿಲ್ಲ. ಮನ್ಯಾಗ 4 ದಿನ ಚಾಕ್ರಿ ಮಾಡ್ರಿ, ಗೊತ್ತಾಗತಿ. ಕಷ್ಟಪಟ್ಟು ಗಂಡ ಮಕ್ಳು ದುಡಿತಾರ, ಹೆಣ್ಮಕ್ಳು ಮಾಡ್ತಾರ ಅಂತೇಳಿ. ನಿಮಗೆ ಇನ್ನೂ ಟೈಮಿಂಗರ ಇರ್ತತಿ. 8ಕ್ಕೆ ಹೋಗಿ ಇಲ್ಲ 9ಕ್ಕೆ ಹೋಗಿ 10ಕ್ಕೆ 5ಕ್ಕೆ ಬರೋದಂತ ಇರ್ತತಿ. ನಮ್ದು ಹಂಗಲ್ಲ,
ರಾತ್ರಿ 12 ಗಂಟೆ ಮಟ ಮಕ್ಕಳು ಮಟನೂ ಇರ್ತತಿ ಕೆಲಸ. 12 ಗಂಟೆ ಮಟ ಅಂತೂ ಇದ್ದೇ ಇರ್ತತಿ. 12 ಗಂಟೆ ಮಟ ಕೆಲಸ ಮಾಡ್ಬೇಕು. ಬೆಳಗ್ಗೆ ನಸಕ್ನೆ 6ಕ್ಕೆ ಎದ್ರು ಕೆಲಸ ಚಾಲೂನ, 5ಕ್ಕೆ ಎದ್ರು ಚಾಲೂನ, 9ಕ್ಕೆ ಎದ್ರು ಚಾಲೂನ. ಅದ್ರಾಗ ನೀವ್ ಯಾರ ಮನ್ಯಾಗ ಕೆಲ್ಸಕ್ಕೆ ಹೋಗೋರಿದ್ರ ಡಬ್ಬಿ ಗಿಬ್ಬಿ ಕಟ್ಟುದಿತ್ತಪ್ಪ, ಮಾಡಿ ಮಟ್ಟಿ ಕಳ್ಸೋದಿತ್ತಂದ್ರ ನಾವ್ 5:30 6 ಗಂಟೆಗೆ ಎದ್ದು ಬಿಡ್ಬೇಕು. ಆವಾಗ ಚಾಲು ಆಗಿದ್ದು ಪುರ್ಸತ್ ಸಿಕ್ಕಿರಂಗಿಲ್ಲ. ಹುಡುಕಾಡಿ ಮಾಡಕತ್ರ ಅಡಿಗೆ ಮನ್ಯಾಗ ಒಂದು ಬಿಟ್ಟು ಒಂದು ಕೆಲಸ ಇರತ್ತೈತೆ. ನಾವೇ ಹೆಣ್ಮಕ್ಳು ರೆಸ್ಟ್ ತಗೋಬೇಕು. ನಾವೇ ಹೆಣ್ಮಕ್ಳು ಒಂಚೂರು ಕುಂದಿರ್ಬೇಕು. ಆತಾತು ಹೋಗ್ಬಾರಿವ.